ಮೂಕ ಪ್ರಾಣಿಗಳಿಗೂ ಈ ಕ್ರ್ಯಾಕರ್ಸ್ಗಳು ಕಂಟಕ. ಜನರೇ ಎಚ್ಚರ. ನಗರದಲ್ಲಿ ದೀಪಾವಳಿ ಸಂಭ್ರಮ ಜೋರಾಗಿದೆ. ಮನೆ ಮನೆಗಳ ಹತ್ರ ಬೀದಿ ಬೀದಿಯಲ್ಲೂ ರಸ್ತೆ ಮೇಲೆ ಪಟಾಕಿ ಸದ್ದು ಅಬ್ಬರಿಸ್ತಾ ಇದೆ. ಹಬ್ಬಕ್ಕೆ ಮಾತ್ರವಲ್ಲ, ಇನ್ನೊಂದು 10-15 ದಿನ ಅಂತೂ ಸಿಲಿಕಾನ್ ಸಿಟಿಯಲ್ಲಿ ಈ ಡಮ್ ಡಮಾರ್ ಆರ್ಭಟ ಇದ್ದೇ ಇರುತ್ತೆ. ಇದೊಂಥರ ಜನರ ಪಾಲಿಗೆ ಸಂಭ್ರಮಾನೇ, ಆದ್ರೆ ಮೂಕ ಪ್ರಾಣಿಗಳಿಗೆ ರೋದನೆ. ಹೌದು, ದೀಪಾವಳಿ ಹಬ್ಬದ ಸಮಯದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಒಂಥರ ಸಂಕಷ್ಟ. ಅದರಲ್ಲೂ ಬೀದಿ ನಾಯಿಗಳು ಹಾಗೂ ಹಸುಗಳಿಗೆ ಅಪಾಯದ ಹಬ್ಬವೂ ಹೌದು. ಪಟಾಕಿಯ ಸದ್ದು ಮೂಕ ಪ್ರಾಣಿಗಳಲ್ಲಿ ಭಯ ಹುಟ್ಟಿಸಿದ್ರೆ, ಕೆಲವು ಪಟಾಕಿಗಳು ನಾಯಿಗಳಿಗೆ ಹಸುಗಳಿಗೆ ದೈಹಿಕವಾಗಿಯೂ ಕಂಟಕವಾಗಿದೆ. ರೆಡ್ ಕ್ರ್ಯಾಕರ್ಸ್ ಅಂತಾರೆ, ಅದು ತುಂಬ ಶಬ್ದ. ನಮಗೆ ಡುಮ್ ಅಂದರೆ ಶಬ್ದ ಬಂದರೆ ಕಿವಿಗೆ ಗುಮ್ ಅನಿಸುತ್ತೆ. ಬಟ್ ಪ್ರಾಣಿಗಳಿಗೆ ನಮಗಿಂತ ಹೆಚ್ಚು ಕಿವಿ ಸೂಕ್ಷ್ಮ ಇದೆ. ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ, ಸುಮಾರು ನಾಯಿಗಳೇನಾಗುತ್ತೆ, ಹೆದರ್ಕೊಂಡು ಎಲ್ಲೆಲ್ಲೋ ಓಡೋಗ್ಬಿಡುತ್ತೆ, ಕೆಲವು ಅಲ್ಲೆಲ್ಲೇ ಉಚ್ಚೆ ಮಾಡ್ಕೊಬಿಡುತ್ತೆ. ಮತ್ತು ಒಂದು ಅದಕ್ಕೆ ಸಹ ತೊಂದರೆ ಆಗ್ತದೆ. ಈ ಕುರಿತು ಪಶು ಸಂಗೋಪನೆ ಹಾಗೂ ಪಶು ವೈದ್ಯ ಇಲಾಖೆಯಿಂದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ವಿಶೇಷ ಸೂಚನೆ ನೀಡಲಾಗಿದೆ. ಪ್ರಾಣಿಗಳಿಗೆ ಅಪಾಯವಾಗುವ ರೀತಿ ಪಟಾಕಿ ಹೊಡೆಯುವುದನ್ನ, ಮಾರಾಟ ಮಾಡುವುದರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಸೂಚಿಸಲಾಗಿದೆ. ಪಟಾಕಿ ಸದ್ದಿನ ಭಯಕ್ಕೆ ನಾಯಿಗಳು ಊಟವನ್ನ ತ್ಯಜಿಸುವ ಸಾಧ್ಯತೆ ಇರುತ್ತೆ. ಬೀದಿ ನಾಯಿಗಳಂತೂ ಮೂಲ ಪ್ರದೇಶಗಳನ್ನ ಬಿಟ್ಟು ಪಟಾಕಿ ಸದ್ದು ಇಲ್ಲದೆ ಇತರೆ ಜಾಗಗಳಿಗೆ ವಲಸೆ ಹೋಗುವ ಸಾಧ್ಯತೆ ಹೆಚ್ಚಿರುತ್ತೆ. ರಾಕೆಟ್ ಅಂತ ಪಟಾಕಿಯಿಂದ ಪಕ್ಷಿಗಳಿಗೂ ಅಪಾಯ ಉಂಟು ಮಾಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಹಸಿರು ಪಟಾಕಿ ಸಿಡಿಸಿ ಹಬ್ಬವನ್ನ ಸಂಭ್ರಮಿಸಿ ಅಂತಿದ್ದಾರೆ ಪ್ರಾಣಿ ಪ್ರಿಯರು. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ಇದಾಗಿದೆ ಇವತ್ತಿನ ಬೆಂಗಳೂರು ಫಸ್ಟ್. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. Dented by